ಬಾಯ್ ಬಾಯ್. ಜೋಪಾನ ಮಕ್ಕಳ. ಆಯ್ತಮ್ಮ, ಬಾಯ್. ಶಾಲೆ ಬಿಟ್ಟ ತಕ್ಷಣ ಬೇಗ ಬಂದ್ಬಿಡಿ, ಆಯ್ತಾ? ಕೂತ್ಕೊಳ್ಳಿ ಮಕ್ಕಳ. ಪುನೀತ ಎದಳಪ್ಪ ಮೇಲೆ. ನೋಡ್ರಪ್ಪ ಮಕ್ಕಳ, ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಗೆ ನಮ್ಮ ಪುನೀತ ಆಯ್ಕೆ ಆಗಿದ್ದಾನೆ. ಅಮ್ಮ, ಜಿಲ್ಲೆಯಲ್ಲಿ ಒಬ್ನೇ ಆಯ್ಕೆ ಆಗಿದ್ದೀನಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ. ಅಯ್ಯೋ ಹೌದಾ ಮಗ, ಒಳ್ಳೇದಾಗ್ಲಿ ಕಣಪ್ಪ. ಹೋಗಿ ಇಬ್ರು ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಬಟ್ಟೆ ಬಿಚ್ಚಾಕಿ. ಹೋಗಿ ಇಬ್ರು ಹೋಗಿ. ಏನು ರಮಣ? ಸುಶೀಲ, ಒಸಿ ದುಡ್ಡು ಕೊಡ್ಲಾ? ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಆಯಿತು, ಕೊಡ್ತೀನಿ. ಕುಡಿಬಾರ್ದು, ಊಟ ಮಾಡಬೇಕು, ಆಯ್ತಾ? ಓಕೆ ರಮಣ, ಸರಿ ಹೋಗಿ ಬನ್ನಿ. ಲೇ ಬಾ ಬಾ ಬಾ, ಬಾರ್ಲಾ ಬಾರ್ಲಾ, ಬೇಗ ಬಾ, ಬಾರ್ಲಾ. ಏ ನೀನು ಬಾರ್ಲಾ, ಬಾರ. ಅಲ್ಲಿ ಟೀ ಕೊಡಿ, ತಗೋ. ಆಕಾಶ, ಸಂಜೆ ಕಾಯಿ ಲೋಡ್ ಮಾಡಿಸ್ಬೇಕಮ್ಮ ಗಾಡಿಗೆ. ಹೇಳಿ ರವಿ.
ಯಾಕ ಗಾಂಚಲಿನ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಕೈಗೂ ಸಿಗ್ತಾ ಇಲ್ಲ. ಇಲ್ಲ ರವೀಣ, ಫೋನ್ ಮಾಡೋಣ ಅನ್ಕೊಂಡೆ, ಫೋನ್ ಪ್ರಾಬ್ಲಮ್ ಆಗಿದೆ. ಸರಿ ಇಲ್ಲ ಇರಲ್ಲ. ರವೀಣ. ಆದಷ್ಟು ಬೇಗ ದುಡ್ಡು ವಾಪಸ್ ಆಯ್ತಣ್ಣ, ಕೊಡ್ತೀನಿ ಅಣ್ಣ. ಇಲ್ಲ ಅಂದ್ರೆ ನೆಟ್ಗಿರಲ್ಲ ಮಗನೇ. ಓಕೆ ಅಣ್ಣ, ಕೊಡ್ತೀನಿ ಅಣ್ಣ. ಬಲ್ಲ ಆಯ್ತಣ್ಣ. ಆದಷ್ಟು ಬೇಗ ವಾಪಸ್ ಕೊಡು. ಸೌಮ್ಯ, ಸೌಮ್ಯ. ಹಲೋ ಹಲೋ ಯೋಗಿ, ಹೇಳು ಮಗ. ಒಂದು ಹೆಲ್ಪ್ ಆಗಬೇಕಾಯ್ತಲ್ಲ ಮಗ. ನಿನ್ಗಿಲ್ದಿರ ಹೆಲ್ಪೇನೋ? ಏನು ವಿಷಯ ಹೇಳು. ಬೆಳಿಗ್ಗೆ ಟೀ ಶಾಪ್ ಹತ್ರ ಜಡೇರಿವಿ ಬಂದು ವಾರ ಮಾಡ್ಬಿಟ್ಟು ಹೋದ ಕಣೋ. ಯಾಕೋ ಏನಾಯ್ತು? ಸ್ವಲ್ಪ ಕಾಯಿ ವ್ಯಾಪಾರಕ್ಕಂತ ದುಡ್ಡು ಇಸ್ಕೊಂಡಿದ್ದೆ, ಅವ್ನಿಗೆ ವಾಪಸ್ ಕೊಡಬೇಕು, ಟೈಮ್ ಮೀರೋಗಿದಪ್ಪ. ಓ ಹೌದೇನೋ? ಮತ್ತೆ ಮುಂದೆ? ಅದೇನು 2 ದಿನದಲ್ಲಿ ಕೊಟ್ಟಿಲ್ಲ ಅಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಹೇಳೋನು. ಸ್ವಲ್ಪ ದುಡ್ಡು ಬೇಕಲ್ಲ, ದಯವಿಟ್ಟು ಹೆಲ್ಪ್ ಮಾಡೋ ಇದೊಂದು ಟೈಮು. ಅಯ್ಯೋ ನೆನ್ನೆನಾರ ಹೇಳ್ಬೇಡ್ದ ಮಗ ನೀನು, ಇವಾಗ 10 ನಿಮಿಷದಿಂದ ಕೊಟ್ಬಿಟ್ಟೆ ಮಗ. ಲೋ ಹಂಗೆ ಅನ್ಬೇಡೋ, ಇದೊಂದು ಟೈಮ್ ಕೈ ಹಿಡಿಯೋ, ಕೈ ಮುಗಿತೀನೋ. ನೀನ್ ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೋ. ನೆನ್ನೆನಾರ ಒಂದು ಫೋನ್ ಮಾಡೋದಲ್ವ ಮಗ. ಲೋ ಯೋಗಿ, ನೀನು ಕೊಟ್ಟಿಲ್ಲ ನನ್ನ ಹೆಂಡತಿ ಮಕ್ಕಳು ಬೀದಿ ಪಾಲ್ ಆಗ್ಬಿಡ್ತಾರೋ, ಕೈ ಮುಗಿತೀನೋ, ಇದೊಂದು ಸತಿ ಹೆಲ್ಪ್ ಮಾಡೋ. ಹಲೋ ಆ ಮಗ ಕೇಳಿಸ್ತಿಲ್ಲ, ಮಾಡ್ತೀನಿ ಇರು ಮಗ. ಅಣ್ಣ ಅಣ್ಣ ಅಣ್ಣ, ಅಮ್ಮಂಗೆ ಬೇರೆ ಹುಷಾರಿಲ್ಲ, 3 ತಿಂಗಳಿಂದ ಸಂಬಳ ಬೇರೆ ಕೊಟ್ಟಿಲ್ಲ, ಮನೇಲಿ ಭಾಳ ಕಷ್ಟ ಆಯ್ತಣ್ಣ. ಸ್ವಲ್ಪ ದುಡ್ಡು ಕೊಟ್ಟರೆ ಆಸ್ಪತ್ರೆಗನ ಕರ್ಕೊಂಡು ಹೋಗ್ತೀನಣ್ಣ. ಆಕಾಶ, ನಿನಗೆ ಗೊತ್ತಿದೆಯಲ್ಲೋ, ರೇಟೆಲ್ಲ ಬಿದ್ದೋಗಿದೆ. ಹೋದ ಸಲ ಕಳಿಸಿರೋ ಮಾಲಿನ ದುಡ್ಡು ಇನ್ನೂ ಕೊಟ್ಟಿಲ್ಲ ಅವನು. ಫೋನ್ ಮಾಡಿದರೆ ಫೋನು ತೆಗಿತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ ಮಗ. ರೈತರು ಮೇಲೆ ಮೇಲೆ ಫೋನ್ ಮಾಡ್ತಾರೋ, ಗಲಾಟೆ ಮಾಡ್ತಿದ್ದಾರೆ, ಜಗಳ ಮಾಡ್ತಿದ್ದಾರೋ. ಈ ಸಲ ಮಾಲ್ ಹೋದ ತಕ್ಷಣ ನಿನಗೆ ದಯವಿಟ್ಟು ಕೊಡ್ತೀನಮ್ಮ, ಸ್ವಲ್ಪ ಸುಧಾರಿಸೋ. ನಮ್ಮ ಮನೆ ಕಷ್ಟ ನಿನಗೆ ಗೊತ್ತಿದೆಯಲ್ಲ ಅಣ್ಣ, ಸ್ವಲ್ಪ ದುಡ್ಡು ಕೊಟ್ಟರೆ ಅರ್ಥ ಆಗುತ್ತೋ, ಸ್ವಲ್ಪ ಸುಧಾರಿಸು. ಮಾಲ್ ಹೋದ ತಕ್ಷಣ ಕೊಡ್ತೀನಿ. ಹಾಂ ಆಯ್ತಾ? ಸರಿ ಅಣ್ಣ. ಏನ್ ರವಿ? ಎಲ್ಲ ಕಾಸು ಹೇಳಿದ್ನಲ್ಲ ಕೊಡ್ತೀನಿ ಅಂತೇಳಿ. ಕದಿನಿಂದ ಬಿದ್ದಿರೋ ಕಾಸಲ್ಲ ಕಣ ಕೊಟ್ಟಿರೋದು ಕಾಸು ಕಾಸು. ಕೊಡ್ತೀನಿ ರವಿ, ಸ್ವಲ್ಪ ಟೈಮ್ ಬೇಕು. ಕಾಸು ಇಸ್ಕೋಬೇಕಾದ್ರೆ ಖುಷಿಯಾಗಿ ಕೈ ಚಚ್ಚಿಸ್ಕೊತಾ ಇದ್ದೆ, ವಾಪಸ್ ಕೊಡ್ಬೇಕಾದ್ರೂ ಅಷ್ಟೇ ಖುಷಿಯಾಗಿರ್ಬೇಕಣ್ಣ. ಕೊಡ್ತೀನಮ್ಮ, 2 ತಿಂಗಳು ಟೈಮ್ ಬೇಕು, ಅಲ್ಲಿ ತನಕ ಆಗಲ್ಲ. ಅವತ್ತು ಗಂಡಸ್ ತರ ಮಾತಾಡ್ತಿದ್ದೆ, ಇವತ್ತು ಎಲ್ಲ ಕಾಸ ಕೊಡ್ತೀನಿ ಅನ್ನಲ್ಲ, ಸ್ವಲ್ಪ ಟೈಮ್ ಕೊಡು. ನೀನ್ ಕೊಡ್ತೀನಿ ಅಂತ ಹೇಳೋದನ್ನ ಕೇಳಿಸ್ಕೊಂಡು ಹೋಗೋದಕ್ಕೆ ನಾನು ಇಲ್ಲಿವರೆಗೂ ಬರ್ಬೇಕಿತ್ತಂತೆ. ನಕ್ಕನ್ ಮುಂದಾಗೇನ ಮಾತು. ಅವ್ನ ಹೆಂಡತಿ ಅವಳಲ್ಲ, ಕಾಸು ಈಸ್ಕೊಡ್ತಾಳ ಇಲ್ಲ ಬತ್ತಳ ಕೇಳೋಣ. ಬಿಟ್ರಣ್ಣ, ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕಾಲ್ ಕಟ್ಕಂತೀನಿ ಅಣ್ಣ. ಮನೆ ಹತ್ರ ಬಂದು ಹಿಂಗೆಲ್ಲ ಗಲಾಟೆ ಮಾಡ್ಬೇಡ ಕಣಣ್ಣ, ಬಿಡಕ್ ಹೇಳಣ್ಣ. ಏನ ನೀನು ಹೇಳ್ತಾ ಇದೀಯ ಅಂತ ಇವಾಗ ಹೋಗ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ದುಡ್ಡು ರೆಡಿ ಇಲ್ಲ ಅಂತಂದ್ರೆ ನೀನು ತ್ಯಾಗ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ?
ಎತ್ತ ಗಾಡಿ ಎಲ್ಲಿರ್ಲಿ 10 ಗಂಟೆ. ಸೌಮ್ಯ, ಆರಿ ಬಂದೆ ರೀ. ನೀರು ತಗೊಳ್ಳಿ. ಸಾಂಬಾರ್ ತರ್ತೀನಿ. ಪುನೀತ್ ಊಟ ಮಾಡಿದ್ನಾ? ಅಪೂರ್ವ ಇಬ್ರು ಊಟ ಮಾಡಿದ್ರು. ನೀನು ಊಟ ಮಾಡ್ದಾ? ಮಾಡ್ದೆ ರೀ. ಊಟ ಮಾಡಿಲ್ಲ ಅನ್ಸುತ್ತೆ. ಹಾಕನ್ ಬಾ, ಇಬ್ರು ಜೊತೆಲಿ ಊಟ ಮಾಡೋಣ. ಇಲ್ಲ ರೀ, ನಿಜವಾಗ್ಲೂ ನಾನು ಮಕ್ಕಳು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಸರಿ, ನಿಧಾನಕ್ಕೆ ಊಟ ಮಾಡಿ. ಆಯ್ತು. ರೀ ರೀ ಸೌಮ್ಯ, ಯಾಕ್ರಿ ನೀವು ಇತ್ತೀಚೆಗೆ ಒಂಥರ ಇರ್ತೀರಾ? ಹೇಳ್ರಿ, ಏನಾಯ್ತು ಅಂತ. ಹಂಗೇನಿಲ್ಲ ಸೌಮ್ಯ, ಕೆಲ್ಸದ ಕಡೆ ಓಡಾಡ್ತಿದ್ನಲ್ಲ ಅಷ್ಟೇ. ರೀ, ನಾನೇನು ನಿಮ್ಮನ್ನ ಇವತ್ತಿಂದ ನೋಡ್ತಿಲ್ಲ. ನೀವು ಯಾಕೋ ಒಂಥರ ಇದ್ದೀರಾ, ಏನೋ ಮುಚ್ಚಿಡ್ತಿದ್ದೀರಾ ರೀ. ಹೇಳ್ರಿ. ಹಂಗೇನಿಲ್ಲ ಸೌಮ್ಯ, ಹೇಳಿದ್ನಲ್ಲ. ನೋಡಿ, ನೀವೆಷ್ಟು ಕಷ್ಟಪಟ್ಟು ನನ್ನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ. ಅಂಥದ್ರಲ್ಲಿ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕಾದದ್ದು ನನ್ನ ಕರ್ತವ್ಯ ಅಲ್ವಾ ರೀ? ಹೌದು ಸೌಮ್ಯ, ಕಷ್ಟ ಕಾಲ ಬಂದಾಗ ನನ್ನ ಜೊತೆ ಯಾರೂ ಇರಲಿಲ್ಲ, ಇದ್ದಿದ್ದು ನೀನೊಬ್ಬಳೇ. ಹೌದು ರೀ, ನಾನು ನಿಮಗೆ ಅದು ಬೇಕು ಇದು ಬೇಕು, ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಅಂತ ಕೇಳಿದ್ದೀನ ರೀ. ನೋಡಿ, ನಾನು ಮನೆ ಬಿಟ್ಟು ಬಂದಾಗ್ಲಿಂದನೂ ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಎಲ್ಲೂ ಕೆಲ್ಸಕ್ಕೂ ಹೋಗಕ್ ಬಿಡ್ಲಿಲ್ಲ, ರಾಣಿ ತರ ನೋಡ್ಕೊಂಡಿದ್ದೀರಾ. ಇವತ್ತು ಯಾಕೋ ನೀವು ಒಂಥರ ಇದ್ದೀರಾ ರೀ. ಏನಾಯ್ತು ಅಂತ ಹೇಳ್ರಿ. ಏನಿಲ್ಲ ಸೌಮ್ಯ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ವಲ್ಲ, ಅದೇ ಬೇಜಾರಮ್ಮ. ರೀ ನೋಡಿ, ನಿಮಗೆ ಆ ಸಾಲದ ಯೋಚನೆ ಇದೆ ಅಲ್ವಾ? ನಿಮಗೆ ಎಷ್ಟೇ ಕಷ್ಟ ಬಂದು ನಾನು ಮಕ್ಕಳು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ ರೀ. ನಾನು ಕೆಲ್ಸಕ್ಕೆ ಹೋಗ್ಲಾ? ಅಲ್ಲಿಂದ ಬಂದಿದ್ದ ದುಡ್ಡನ್ನ ಸಾಲ ತೀರಿಸಿ ನಾವಿಬ್ರು ಚೆನ್ನಾಗಿರ್ಬೋದಲ್ವಾ ರೀ? ಬೇಡ ಸೌಮ್ಯ, ಹೊರಗಿನ ಪ್ರಪಂಚ ನಿನಗೆ ಸರಿಯಾಗಿ ಗೊತ್ತಿಲ್ಲ. ನೀನೆಲ್ಲೂ ಹೋಗೋದು ಬೇಡ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತೀನಿ ಸೌಮ್ಯ. ಮರ್ತಿದ್ದೆ, ಸ್ವಲ್ಪ ದಿನ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಬರೋದು ಸ್ವಲ್ಪ ದಿನ ಆಗುತ್ತೆ ಸೌಮ್ಯ. ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳಮ್ಮ. ರೀ, ಹೋಗ್ತಿದ್ದೀರಾ? ಯಾರ ಜೊತೆ ಹೋಗ್ತಿದ್ದೀರಾ ರೀ? ಯಾವಾಗ ಬರ್ತೀರಾ?
ಹೇಳ್ತೀನಿ ಸೌಮ್ಯ, ಸ್ನೇಹಿತರ ಜೊತೆ ಹೋಗ್ತಾ ಇದ್ದೀನಿ. ನಾನು ಫೋನ್ ಮಾಡಿ ಹೇಳ್ತೀನಮ್ಮ, ಮಕ್ಕಳನ್ನ ಚೆನ್ನಾಗಿ ನೋಡ್ತಾರಮ್ಮ. ಆಯ್ತು. ಅಕ್ಕ 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 ಏನು ಆಕಾಶ? ಅಣ್ಣ ಸತ್ತೋದ್ರಕ್ಕ, ಸತ್ತೋದ್ರಕ್ಕ. ಏನ್ ಹೇಳ್ತಿದ್ಯಾ ಆಕಾಶ? ಹೌದಕ್ಕ, ಅಣ್ಣ ಸತ್ತೋದ್ರಕ್ಕ. ಅಯ್ಯೋ ಏನಾಯ್ತಕ್ಕ? ಏನಾಯ್ತು? ಎದ್ದೇಳಕ್ಕ. ಹೇ ನಡೀರಿ ಹಿಂದೆ, ಹೇ ನಡಿ ಹಿಂದೆ, ನಡೀರಿ ಹಿಂದೆ, ಸೈಡ್ ಕೊಡ್ರಿ, ಏ ಸೈಡ್ ಬಿಡ್ರಿ, ಏ ನಡಿಯಪ್ಪ ಹಿಂದೆ, ಏ ಹಿಂದೆ ಬರಮ್ಮ, ಏ ನಿನ್ನ ಬರಮ್ಮ, ಎಲ್ಲ ಹಿಂದೆ ನಿಂತ್ಕೊಳ್ಳಿ. ಏಯ್ ನಡ ಹಿಂದೆ, ನಡ ಹಿಂದೆ. ಏಯ್ ಸುಮ್ಮನೆ ಮಾಡಬೇಡ. ಏಯ್ ನಡ ಹಿಂದೆ, ನಡ ಹಿಂದೆ, ನಡ. ರೇ ಪ್ರತಾಪ್ ಸಿಂಹ ಬನ್ರಿ ಇಲ್ಲಿ. ಎಸ್ ಸರ್. ಬಾಡಿನ ಕೆಳಗಡೆ ಇಳಿಸಿ PM ಕಳಿಸ್ಕೊಡಿ. ಆಯ್ತು ಸರ್. ನನಗೆ ಕಮಿಷನರ್ ಆಫೀಸಲ್ಲಿ ಕೆಲಸ ಇದೆ ರೀ, ನಾನು ಹೊರಡ್ತೀನಿ. ಸರಿ ಸರ್. ಸಂದೇಶ್ ಸರ್ ಬರೀ ಇಲ್ಲಿ. ಯಾರ ಇವನು ಇಲ್ಲಿ ಬಂದ್ಸತ್ತಾನೆ, ಬೇರೆ ಎಲ್ಲೋ ಜಾಗನೇ ಸಿಗ್ಲಿ ಇವನು ಸಾಯಕ್ಕೆ. ಬೈಲಿ ಸರ್. ಜೋಬಲ್ಲಿ ಏನಾನ ಐತ ನೋಡಂಗೆ. ಸರಿ ಸರ್, ನೋಡ್ತೀನಿ. ಏಯ್ ನಡಿ ಹಿಂದೆ, ನಡೀರಿ ಹಿಂದೆ, ಏಯ್ ನಡಿ ಹಿಂದೆ, ನಡೀರಿ ಹಿಂದೆ, ಏಯ್ ಎಲ್ಲರೂ ನಡೀರಿ ಹಿಂದೆ, ನಡಿ ಹಿಂದೆ, ಏಯ್ ನಡಿ ಹಿಂದೆ, ಎಲ್ಲರೂ ನಡೀರಿ. ಏಯ್ ಸಂದೇಶ್ ಚೀಟಿ ಐತೆ ನೋಡ್ರಿ. ಓಕೆ ಸರ್. ಏಯ್ ಸುಮ್ನಿರಮ್ಮ, ಅಳ್ಬೇಡ. ಏಯ್ ನಡಿ ಅಂಕೆ, ನಡಿ ಅಂಕೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಬಿಟ್ಟು ಹೋಗ್ಬಿಟ್ಟ. ಸ್ವಾಮಿ, ಸಾಲ್ಗಾರ ಕಾಟ ತಡಿಲಾರ್ದೆ ಮಕ್ಕಳು ಮರಿನೆಲ್ಲ ಬಿಟ್ಟು ಹೊರಟ್ಬಿಟ್ಟ. ಈ ಕೇಸಿಗೆ ಸಂಬಂಧಪಟ್ಟ ಅಯ್ಯೋಗೆ ಫೋನ್ ಹಾಕ್ರಿ. ಏನೆಲ್ಲಿದ್ದಾರೆ ಸರ್? ಹಲೋ, ಈ ಕೇಸ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಈ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು. ಸರಿ, ಮಕ್ಕಳ ವಿದ್ಯಾಭ್ಯಾಸ ಖರ್ಚು ವೆಚ್ಚಗಳನ್ನೆಲ್ಲ ವ್ಯವಸ್ಥೆ ಮಾಡಿ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸರ್ ನೀವೇನಾ ಓನರು? ಹೌದಮ್ಮ, ನಾನೇ. ಸರ್ ನಿಮ್ಮ ಅಂಗಡಿಯಲ್ಲಿ ಯಾವುದಾದ್ರೂ ಕೆಲಸ ಖಾಲಿ ಇದೆಯಾ? ಸದ್ಯಕ್ಕೆ ಕೆಲಸ ಯಾವುದು ಖಾಲಿ ಇಲ್ಲಮ್ಮ. ಮೊದಲೇ ಸ್ಟಾಫ್ ಭಾಳ ಜನ ಇದ್ದಾರೆ. ಅಂದರೆ ಕೆಲಸ ಇದೆ, ನಮ್ಮ ಕೆಲಸ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಅಂತ. ಮಾಡ್ತೀನಿ ಸರ್. ಸ್ಯಾಲ್ರಿ ತುಂಬ ಕಮ್ಮಿ ಇರುತ್ತೆ. ಎಷ್ಟು ಸರ್? ಒಂದು 5,000 ರಿಂದ 6,000 ಕೊಡ್ಬೋದಮ್ಮ. ಸ್ವಲ್ಪ ಸೇರಿಸ್ಕೊಡ್ಬಹುದಾ? ಅದೆಲ್ಲ ಆಗಲ್ಲಮ್ಮ, ಭಾಳ ಜನ ಸ್ಟಾಫ್ಗಳಿದ್ದಾರೆ. ಈ ಸೀಸನ್ ಬಿಸ್ನೆಸ್ ಫುಲ್ಲು ಕಮ್ಮಿ ಇದೆ. ಸರಿ ಸರ್, ಆಯಿತು, ನಾನು ಬರ್ತೀನಿ. ಸರಿನಮ್ಮ. ಸರ್ ನಾಳೆ ಎಷ್ಟೊತ್ತಿಗೆ ಬರಬೇಕು? ಬೆಳಗ್ಗೆ 10 ಗಂಟೆಗೆ ಬರಬೇಕು.
ಸಂಜೆ 6 ಗಂಟೆವರೆಗೂ ಇರಬೇಕಮ್ಮ. ಆಯ್ತು ಸರ್, 10 ಗಂಟೆಗೆ ಬರ್ತೀನಿ. ಪಾಪ ಆ ಮಕ್ಕಳು ಅವರಪ್ಪ ಸತ್ತ ಮೇಲೆ ಬೀದಿ ಬಂದ್ಬಿಟ್ರು ಪಾಪ. ಲೇ ಭಾಗ್ಯ ಏನಾರು ಹೊಸಿ ಕೊಡೆ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಯೋ ಮಟ್ ಮಧ್ಯಾಹ್ನ ಕುಡಿಯೋಕೆ ಶುರು ಮಾಡ್ಕೊಬಿಟ್ಟಿದ್ಯಾ? ಹೋಗಿ ಕುಕ್ಕರ್ ಬಡಿಯಾಗಯ್ಯ, ಹೋಗಿ ಕುತ್ಕೊ ಹೋಗಯ್ಯ. ಬಂದ್ಬಿಟ್ಟ ದೊಡ್ಡದಾಗಿ ಮಾಡೋದು. ಅಕ್ಕ, ಊಟ ಇಟ್ಟಿದ್ದೀನಿ, ಊಟ ಮಾಡಕ್ಕ. ಮೇಘ, ಮಕ್ಕಳು ಪಾತ್ರೆ ಇಟ್ಕೊ ಬಂದವ್ರ ಕಣೆ, ಊಟಕ್ಕೆ ಇಡಬಾರೆ. ಸರಿ ಅಮ್ಮ. ಬನ್ರಪ್ಪ, ಬನ್ನಿ, ಕೂತ್ಕೊಳ್ಳಿ. ಭಾಗ್ಯ ಬೆಳಗ್ಗೆ ಅಮ್ಮ, ಏನೇ ಇವತ್ತು ಕುಡ್ಕೊ ಬಂದವ್ರಮ್ಮ. ಅಯ್ಯೋ ವಯ್ಯನ್ಗೆ ಎಷ್ಟು ಹೇಳಿದ್ರು ಕೇಳಲ್ಲ. 6 ಕೇಳಿಲ್ಲ, 3 ಕೇಳಿಲ್ಲ. ಇನ್ನ ಇದೇ ಆಯ್ತು ಇವ್ರದ್ದು. ಕೊಳಕ್ ಆಗ್ದಂಗ್ ಕುಡ್ದು ಬಂದಿರೋದ್ ನೋಡು. ಮನೆ ಮಠ ಎಲ್ಲ ನಮ್ಮ ಅಪ್ಪನ್ ಯಾಕೆ ಬೇಕು? ಅಮ್ಮ, ಮಕ್ಳು ಊಟ ಮಾಡೋ ಸಮಯದಲ್ಲಿ ಅಪ್ಪ ಬೀಡಿ ಹಚ್ತವ್ರೆ. ವಯಸ್ಸಿಗೆ ಬಂದ್ರೆ ಮಗಳ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಿಲ್ವ ನಿನ್ಗೆ? ನನ್ ಮಗಳಿಗೆ ಅಂತ ಏನ್ ಮಾಡಿಟ್ಟಿದ್ದೀನಿ ನೀನು? ಮನೆ ಕಟ್ಟರೆ ಸಾಲನೇ ಇನ್ನೂ ತೀರ್ಸಿಲ್ಲ. ಅವ್ನ್ ದುಡ್ಡಲ್ಲೇ ಹೆಂಗೋ ಜೀವನ ಮಾಡ್ತಾ ಇದೀವಿ, ಅದಕ್ಕೂ ನೆಮ್ಮದಿಯಾಗಿ ಬಿಡ್ತಲ್ವಲ್ಲ ನೀನು? ಅದ್ಯಾ ಬೋಳಿ ಮಗ ನಿನ್ ಗಂಟ್ಲು ಪೂರ ಕುಡ್ಸಿ ಸಾಯಿಸ್ತಾವ್ನೆ. ಎಲ್ಲ ನನ್ ಕರ್ಮ. ತಂಗೆ ಹೊಡೆ ಬತ್ಯ ಕುಡ್ಬಿಟ್ಟು ತಂಗೆ ಹೊಡೆ ಬತ್ತೀನಿ ಮಾಡ್ತೀನಿ ತಡಿ. ಅನ್ನನೂ ಕಿತ್ಕೊಬಿಟ್ಟಲ್ಲಯ್ಯ. ಮಗ ಊಟ ಮಾಡಕ್ಕೂ ಬಿಟ್ಟಿರಲ್ಲ. ಅಮ್ಮ ಅಮ್ಮ, ಏನಾಯ್ತು ಮಕ್ಳ? ಅಮ್ಮ, ಪಕ್ಕದ ಮನೆ ಅಜ್ಜ ಐತಲ್ಲಮ್ಮ, ಹೊಟ್ಟೆ ಹಶ್ವಂತ ಹೋಗಿದ್ವಿ. ಒಳಗಡೆ ಊಟ ಮಾಡ್ತಿದ್ವಿ. ಅಜ್ಜ ಕುಡ್ಕೊಂಬಂದು ಊಟದ ಮೇಲೆ ಬಿದ್ಬಿಡ್ತಮ್ಮ. ಅಮ್ಮ, ನಂಗೆ ತುಂಬಾ ಹೊಟ್ಟೆ ಹಸ್ವಾಗ್ತದಮ್ಮ. ಅಯ್ಯೋ ದೇವ್ರೇ. ಅಮ್ಮ ಅಮ್ಮ, ಕೆಲಸ ಮಾಡಿದ್ರೆ ಊಟ ಮಾಡ್ಬೋದಂತಮ್ಮ. ಯಾರಪ್ಪ ಹೇಳಿದ್ದು? ಸಂದೀಪಣ್ಣ ಅಮ್ಮ. ಹಂಗಾದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಮ್ಮ. ನಾನು, ನೀನು, ತಂಗಿ ಎಲ್ರೂ ಊಟ ಮಾಡ್ಬೋದಮ್ಮ. ಅಯ್ಯೋ ಮಗ, ಈ ಜನ ನಿಮ್ಮ ಅಪ್ಪನ್ನೇ ಬದುಕಕ್ ಬಿಡ್ಲಿಲ್ಲ, ನಮ್ಮನ್ ಬದುಕಕ್ ಬಿಡ್ತಾರೇನಪ್ಪ? ಅಮ್ಮ ಅಳ್ಬೇಡ ಅಮ್ಮ, ನೀನ್ ಹತ್ರ ನಮಗೂ ಅಳು ಬರುತ್ತೆ ಅಮ್ಮ. ಪುನೀತಾ, ಬಾರೋ ಟೈಮ್ ಆಯ್ತು. ಬೇಗ ಬಾ, ಬೇಗ ಬಾ. ಬಂದೆ. ಬಟನ್ ಹಾಕು, ಹೋಗೋಣ. ಹುಷಾರು ಮಗ. ಇಲ್ಲೇ ಟೀ ಕೊಡ್ರಿ. ಅಣ್ಣ ಕೊಟ್ಟೆ. ಪುನೀತಾ, ಅಣ್ಣ ಬಾರೋ ಇಲ್ಲಿ. ಬಂದೆ ಅಣ್ಣ. ಅಣ್ಣಂಗೆ ಟೀ ಕೊಡು. ಆಯ್ತಣ್ಣ. ಪುನೀತಾ, ನಿಂಗಣ್ಣಂಗೆ ಟೀ ಕೊಡು. ಹಿಂದೆ ಕೂತವ್ರು ನೋಡು. ಯಾವನ ಇವನು? ಅಯ್ಯೋ ಸಾಕು, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟು ಸಣ್ಣ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದಿಲ್ಲ, ಆಟ ಆಡ್ತೀರೇನೋ? ನೋಡಲ್ಲಿ ನಡಿಯೋ ನಡಿಯೋ ಒಳಗಡೆ. ನೋಡ ಇಲ್ಲಿ. ಅಕ್ಕ,
ಅಕ್ಕ ಯಾರಪ್ಪ? ಅಕ್ಕ ನಾನಕ್ಕ. ಏನಾಯ್ತಪ್ಪ? ಟೀ ಅಂಗಡಿ ಹತ್ರ ಪುನೀತ್ಗೆ ಹೊಡೆದ್ಬಿಟ್ರಕ್ಕ. ಯಾರು ಹೊಡೆದ್ರಪ್ಪ? ಅಕ್ಕ ಮೈ ಮೇಲೆ ಟೀ ಚಲ್ದ ಅಂತ ಹೊಡೆದ್ಬಿಟ್ರಕ್ಕ ಕಸ್ಟಮರ್ಸು. ಅಯ್ಯೋ ಮಗ, ಬಾಯಿಲಿ. ಅಕ್ಕ ಅವ್ನು ನಿನ್ ಮೇಲೆ ಕೆಲ್ಸಕ್ಕೆ ಬರೋದು ಬೇಡ ಅಕ್ಕ. ಪುನೀತ, ಅವ್ರು ಹೊಡೆದಿದ್ ನೋವು ಆಯ್ತೇನಪ್ಪ? ಹಶ್ವಾಗ್ತಿದಮ್ಮ. ಹೌದಾ ಮಗ? ಹೌದಮ್ಮ. ಮಗ ಪುನೀತ, ಪುನೀತ. ಬಂದೆ ಅಮ್ಮ. ಹೇಳಮ್ಮ. ಪಾತ್ರೆ ತಗೊಂಡೋಗಿ ಮೇಘಕ್ಕನ ಮನೆಯಲ್ಲಿ ಊಟ ಇಸ್ಕೊಂಬಾ ಮಗ. ಅಮ್ಮ, ಅವಜ್ಜ ಇರುತ್ತೆ. ಪರವಾಗಿಲ್ಲ, ಹೋಗು. ಆಯ್ತಮ್ಮ. ಅಮ್ಮ ಅಮ್ಮ ನಾನು ಒಯ್ತೀನಿ ಅಮ್ಮ. ಬೇಡ ಮಗ, ಬೇಡ. ಪುನಿ, ಆಕ ಬಾರೋ ಇಲ್ಲಿ. ಹುಷಾರಾಗಿ ತಗೊಂಡೋಗು, ಆಯ್ತಾ? ಅಮ್ಮ, ಬಕೆಟಿಗೆ ನೀರು ಬಿಟ್ಟಿದ್ದೀನಮ್ಮ. ತಿನ್ನು ಮಗ. ಅಮ್ಮ ಯಾಕಮ್ಮ ಅಳ್ತಾ ಇದ್ಯಾ? ಯಾಕೂ ಇಲ್ಲ ಮಗ. ಅಪ್ಪ, ಯಾಕಪ್ಪ ಕುಡಿದು ಬಂದು ಮನೇಲಿ ಜಗಳ ಮಾಡ್ತೀಯಾ? ನಿನ್ನಿಂದ ನೋಡಿ ಯಾರಿಗೂ ನೆಮ್ಮದಿ ಇಲ್ಲ. ಥೂ, ಏನಪ್ಪ ಬೆಳಬೆಳಗ್ಗೆನೆ? ತಗೋ, ಹೋಗಿ ಟೀ ಕುಡ್ಕೊಂಬಾ. ಅಣ್ಣ, ಹಾ? ಅಪ್ಪ, ಯಾಕಮ್ಮ? ಸೌಮ್ಯಕ್ಕ, ಏನಾಯ್ತು? ಏನಾಯ್ತು? ಅಮ್ಮ, ಏನಾಯ್ತಮ್ಮ? ಏನಾಯ್ತೆ? ಪುನೀತ, ಅಯ್ಯೋ, ಏನಾಯ್ತೆ? ಆ? ಈ ಬಾಯ್ ಕಡೆ. ಅಯ್ಯೋ, ಸಂದೀಪ್ ಅವರ ನಿರ್ದೇಶನದ ಸುಸೈಡ್ ಎಂಬ ಕಿರುಚಿತ್ರ ಬಹಳ ಯಶಸ್ವಿಗೊಳ್ಳಿ, ಈ ತಂಡ ಇನ್ನಷ್ಟು ಬೆಳೆಯಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶುಭವಾಗಲಿ.
ಎಲ್ರಿಗೂ ನಮಸ್ಕಾರ. ಚಿತ್ರದುರ್ಗದ 7 ಸುತ್ತಿನ ಕೋಟೆ ಪ್ರೊಡಕ್ಷನ್ ಅಡಿಯಲ್ಲಿ ಒಂದು ಅದ್ಭುತವಾದ ಕಿರುಚಿತ್ರ ನಮ್ಮ ಬಸವರಾಜ್ ಮತ್ತು ಬಸವರಾಜ್ ತಂಡದವರೆಲ್ಲರೂ ಸೇರಿ ಸೂಸೈಡ್ ಚಿತ್ರವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕರಳು ಚುರ್ರನತ್ತೆ ಕಥಾನಾಯಕಿ ಆಗಿರ್ಬೋದು, ಕಥಾನಾಯಕ ಆಗಿರ್ಬೋದು, ತುಂಬಾ ಅದ್ಭುತ ಮಾಡಿದ್ದಾರೆ. ಅಲ್ಲ ಅದರಲ್ಲಂತೂ ಮಕ್ಕಳ ಪಾತ್ರ ಮಾಡೋದ್ರಂತೂ ತುಂಬಾ ಅಚ್ಚುಕಟ್ಟಾಗಿ ಎಷ್ಟೋ ಅನುಭವ ಇದೆ ಮಕ್ಕಳಿಗೆ ಅನ್ನೋ ತರ ಒಂದು ಚಿತ್ರವನ್ನ ಮಾಡಿದ್ದಾರೆ. ಕಲೆಯನ್ನ ಉಳಿಸ್ರಿ, ಕಲೆಯನ್ನ ಬೆಳೆಸ್ರಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ 7 ಸುತ್ತಿನ ಕೋಟೆ ಅಂತ ಪ್ರೊಡಕ್ಷನ್ ಅಲ್ಲಿ ಒಂದು ನಮ್ಮ ಸಂದೀಪ್ ಅವರ ನಿರ್ದೇಶನದಲ್ಲಿ ಆಗುವಂತ ಒಂದು ಸೂಸೈಡ್ ಅಂತ ಕಿರುಚಿತ್ರ ತುಂಬಾ ಕಷ್ಟಪಟ್ಟು ಮಾಡ್ತಾರಂತ ಚಿತ್ರ. ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದು ನೀವೆಲ್ಲ ಆಶೀರ್ವಾದದಿಂದ ಇವ್ರು ಇನ್ನೂ ಒಳ್ಳೆ ಒಳ್ಳೆ ಚಿತ್ರಗಳು ಮಾಡ್ಲಿ ಅಂತ ಎಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕು.